ಬಿರಿಯಾನಿ ಕೊಟ್ಟಿ 500 ರೂಪಾಯಿ ದುಡ್ಡು ಕೊಟ್ಟಿ ಕರ್ಸ್ಕೊಂಡಿರ್ಬೋದು. ಇವಾಗ ಇವ್ರು ನೆನ್ನೆ ಮನೆ ಬಂದ್ಬಿಟ್ಟು ನಾವು ಜಮೀನ್ ಕೊಡ್ರಿ ಅಂತ ಅಂದ್ಬಿಟ್ಟು ನಾವ್ ಯಾರು ಕೊಡೋಣ? ಕೂಲಿ ಕೆಲಸ ಮಾಡೇ ನಾವು ಮಕ್ಳನ್ನ ಓದಿಸ್ತಾ ಇರೋದು. ಅವ್ರು ಬಾಲಕೃಷ್ಣ ಅವ್ರು ಹೇಳ್ತಾರೆ ಘಟನೆಗೆ ಸ್ಥಳಕ್ಕೆ ಬಂದಿದ್ದೀನಿ ಅಂತ, ಒಂದು ದಿನಕ್ಕೂ ಬರಲ್ಲ ಸರ್. ಅವ್ರು ಹೇಳೋದೆಲ್ಲ ಸುಳ್ಳು ಸರ್. ರೈತರಿಗೆ ಏನೋ ಒಂದು ತೊಂದ್ರೆ ಇದ್ರೆ ಅದಕ್ಕೆ ಈ ಸರ್ಕಾರನೇ ಕಾರಣ ಆಗಿರುತ್ತೆ ಸರ್. ನಮ್ಮನ್ನ ಯಾರು ದುಡ್ಡು ಕೊಟ್ಟು ಏನ್ ಕರೆದಿಲ್ಲ, ನಾವು ಸ್ವಂತ ನಮ್ ಜಮೀನ್ ಉಳಿಸ್ಕೋಬೇಕು ಅಂತಾನೆ ಬಂದಿರೋದು. ಅವ್ರ ತಾಕತ್ತಿದ್ರೆ ಬಂದು ನಮ್ ಎದುರುಗಡೆ ಕುತ್ಕೊಂಡು ಮಾತಾಡ್ಲಿ ನೋಡೋಣ. ಸರ್ ಏನ್ ಹೇಳೋದು ಸರ್, ನಾವ್ ಇಷ್ಟು ದಿನದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರ ನೆನ್ನೆ ಮೊನ್ನೆ ಬಂದ್ಬಿಟ್ಟು ನಾವು 80% ರೈತರು ಇದ್ದೀರಿ ಅಂತ ಹೇಳ್ತಾವ್ರೆ. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಸರ್. ಅವ್ರು ಬಿರಿಯಾನಿ ಕೊಟ್ಟಿ 500 ರೂಪಾಯಿ ದುಡ್ಡು ಕೊಟ್ಟಿ ಕರ್ಸ್ಕೊಂಡಿರ್ಬೋದು, ಆದ್ರೆ ಇಲ್ಲಿ ಇರೋರು ಎಲ್ಲರೂ ನಾವು ರೈತರೇ. ಅವ್ರು ಸುಮ್ಮನೆ ಹೇಳ್ಬೋದು ಅಷ್ಟೇನೆ, ಏನೇನು ಹೇಳ್ಬೋದು. 20 ವರ್ಷದಿಂದಾನೇ ಕಾದಿದೀವಿ ಅಂತ ಹೇಳ್ತಾರೆ. 20 ವರ್ಷದಿಂದ ಏನ್ ಕುಮಾರಸ್ವಾಮಿ ಅವರೇ ನಾವು ಜಮೀನ್ ಕಿತ್ಕೊಬಿಟ್ಟಿದ್ರ? ಇಲ್ಲ ತಾನೆ, ಅದೇ ಜಮೀನ್ ಇತ್ತು ತಾನೆ. ಇವಾಗ ಇವ್ರು ನೆನ್ನೆ ಮೊನ್ನೆ ಬಂದ್ಬಿಟ್ಟು ನಾವು ಜಮೀನ್ ಕೊಡ್ರಿ ಅಂತ ಅಂದ್ಬಿಟ್ರೆ ನಾವ್ ಯಾರು ಕೊಡೋಣ? ಇನ್ನೊಬ್ರು ಹೇಳ್ತಾರೆ 6 ಕೋಟಿ ಕೊಟ್ರೆ, 6 ಕೋಟಿ ಅಲ್ಲ ಸರ್, 60 ಕೋಟಿ ಕೊಟ್ರು ನಾವು ಜಮೀನ್ ಕೊಡಲ್ಲ. ಅವ್ರು ಹೇಳ್ತಾರೆ ರೈಫೈ ಅಂತ. ನಮ್ಮ ಮಕ್ಳು ಇವತ್ತಿನವರೆಗೂ ನಾವು ಒಳ್ಳೊಳ್ಳೆ ಕಾಲೇಜಲ್ಲೇ ಓದಿಸ್ತಾ ಇದೀವಿ. ಅವ್ರು ಕೊಡೋ ದುಡ್ಡಿನ ನಾವು ಓದಿಸ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಕೂಲಿ ಕೆಲಸನೇ. ಕೂಲಿ ಕೆಲಸ ಮಾಡೇ ನಾವು ಮಕ್ಳನ್ನ ಓದಿಸ್ತಾ ಇರೋದು. ಅವ್ರು ಕೊಡೋ ದುಡ್ಡು ನಮ್ಗೆ ಎಲ್ಲಿವರೆಗೂ ಬರುತ್ತೆ? ನಮ್ಗೆ ಅವ್ರ ದುಡ್ಡು ಏನ್ ಬೇಕಾಗಿಲ್ಲ. ಅವ್ರು ಬಾಲಕೃಷ್ಣ ಅವ್ರು ಹೇಳ್ತಾರೆ ಇಲ್ಲಿ ಇರೋ ಘಟನೆಗೆ ಸ್ಥಳಕ್ಕೆ ಬಂದಿದ್ದೀನಿ ಅಂತ, ಒಂದು ದಿನಕ್ಕೂ ಬರಲ್ಲ ಸರ್. ಯಾರೋ ಒಬ್ರು ಫಂಕ್ಷನ್ ಕರೆದ್ರು ಅಂತ ಬಂದವ್ರಲ್ಲ, ಇಲ್ಲಿ ಯಾರ ರೈತರನ್ನ ವಿಚಾರಿಸಕ್ ಬಂದಿದ್ದಾರೆ, ಅವರು ಬರ್ಲಿಲ್ಲ. ಅವ್ರು ಹೇಳೋದೆಲ್ಲ ಸುಳ್ಳು ಸರ್. ಅವ್ರು ಪ್ರತಿಯೊಂದು ಏನ್ ಹೇಳ್ತಿದಾರೋ ಎಲ್ಲ ಸುಳ್ಳು. ಬೇಕಾದ್ರೆ ಮಾಧ್ಯಮದವ್ರು ನೀವೇ ಬೇಕಾದ್ರೆ ಎಲ್ಲ ನೋಡಿ. ಅವ್ರು ಹೇಳ್ತಾರೆ ಇನ್ನೊಬ್ರು ಡ್ರೋನ್ ಬಿಟ್ಬಿಟ್ಟು ಇಲ್ಲೆಲ್ಲ ವಿಡಿಯೋ ಮಾಡೋದಲ್ಲ ಅಂತ. ರಿಯಲ್ ಆಗಿ ಅವ್ರು ಬಂದು ನೋಡ್ಬೇಕು, ನೋಡಿದ್ರೆ ಗೊತ್ತಾಗೋದು ಅವ್ರಿಗೆ ಏನು ಅಂತ ಅನ್ನೋದು. ಯಾರೋ ಹೇಳೋದನ್ನ ಕೇಳ್ಕೊಂಡು ಅವ್ರು ಮಾತಾಡ್ತಾರಲ್ಲ, ಸರಿನಾ? ನಾನು ಅವ್ರನ್ನ ಕೇಳ್ಕೊಳ್ಳೋದು ಇಷ್ಟೇನೆ. ಇಲ್ಲಿ ಅಕಸ್ಮಾತ್ ರೈತರಿಗೆ ಏನಾನ ಒಂದು ತೊಂದರೆ ಆದ್ರೆ ಅದಕ್ಕೆ ಈ ಸರ್ಕಾರನೇ ಕಾರಣ ಆಗಿರುತ್ತೆ ಸರ್. ನಾವು ಇಲ್ಲಿವರೆಗೂ ಶಾಂತವಾಗಿ ನಾವು ಹೋರಾಟ ನಡೆಸ್ತಾ ಇದ್ದೀವಿ. ಇವ್ರು ನೆನ್ನೆ ಮೊನ್ನೆ ಬಂದು ಜಗಳ ಮಾಡ್ಬೇಕು ಅಂತಾನೆ ಕಾದಿದ್ದಾರೆ. ನಾವು ಇಲ್ಲಿ ಯಾರ್ಗನ್ನ ಒಬ್ರು ರೈತ ಮಹಿಳೆಗೆ ಆಗ್ಬಾರ್ದು, ಬೇರೆಯವ್ರಿಗೆ ಆಗ್ಬೋದು, ಒಂದು ಸ್ವಲ್ಪ ಏನೇ ಹೆಚ್ಚು ಕಮ್ಮಿ ಆದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಆಗಿರ್ತಾರೆ ಸರ್. ಕೊಡೋರು ಯಾರೋ ಕೊಟ್ಕೊಳ್ಳಿ ಬಿಡಿ ಸರ್, ಅವ್ರು ಕೊಡೋರು ಕೊಟ್ಕೊಳ್ಳಿ. ನಾವು ಕೊಡಕ್ ರೆಡಿ ಇಲ್ಲ. ಕೊಡಕ್ ರೆಡಿ ಇರ್ತೀನಿ ಅಂತ ಅಂದ್ರೆ ಇಷ್ಟ ಜನ ಬರ್ತಾರೆ ಸರ್. ನಮ್ಮನ್ನ ಯಾರು ದುಡ್ಡು ಕೊಟ್ಟು ಏನ್ ಕರೆದಿಲ್ಲ. ನಾವು ಸ್ವಂತ ನಮ್ ಜಮೀನ್ ಉಳಿಸ್ಕೋಬೇಕು ಅಂತಾನೆ ಬಂದಿರೋದು. ಅವ್ರು ಹೇಳ್ಬೋದು ಅಷ್ಟೇನೆ, ನಾವ್ ಆತರ ಅಲ್ಲ. ನಾವ್ ಹೇಳ್ತಾ ಇರೋದು ಇಷ್ಟೇನೆ ಸರ್. ಅವ್ರು ಹೇಳ್ತಾರೆ ಕೊಚ್ಚೆ ನೀರು ಕಜ್ಜಿ ಬಂದ್ಬಿಡೋದೆ ಅಂತ. ನಾವು ಹುಟ್ಟದಾಗಿಂದ ಇದೇ ನೀರೇ ಕುಡ್ದು ನಾವು ಜೀವನ ಮಾಡ್ತಾ ಇದೀವಿ. ನಮ್ಗೆ ಎಲ್ಲಿ ಸರ್ ಏನ್ ಕಾಯಿಲೆನು ಬರ್ಲೇ ಇಲ್ಲ. ವಿಡಿಯೋದ ಮುಂದೆ ಕುತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಬಂದು ಮಾತಾಡ್ಲಿ. ಅವ್ರ ತಾಕತ್ತಿದ್ರೆ ಬಂದು ನಮ್ಮ ಎದುರುಗಡೆ ಕುತ್ಕೊಂಡು ಮಾತಾಡ್ಲಿ ನೋಡೋಣ. ನಾವಿಷ್ಟೇ ಹೇಳೋದು ಅವ್ರಿಗೆ. ಸರ್ ಅವ್ರು ಏನ್ ಹಠ ಹಿಡ್ದವ್ರೆ ಅನ್ನೋದು ಗೊತ್ತಿಲ್ಲ. ಅವ್ರು ಏನ್ಗೋಸ್ಕರ ಈ ತರ ಮಾಡ್ತಾವ್ರೆ ಅನ್ನೋದೇ ಗೊತ್ತಿಲ್ಲ. ನಮ್ಮನ್ನೆಲ್ಲ ಹಾಳು ಮಾಡ್ಬೇಕು ಅಂತಾನೆ ಮಾಡ್ತಾವ್ರೆ, ಉದ್ಧಾರ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಅವ್ರು ಏನೇ ಆಗಿರ್ಬೋದು, ಮುಂದಕ್ಕೆ ಮುಖ್ಯಮಂತ್ರಿ ಆಗಿ ಒಂದು ಶಾಸಕ ಆಗಿ ಮುಂದೆ ಬಿರ್ಬೇಕು ಅನ್ನೋದಾದ್ರೆ ಬಂದು ಇಲ್ಲಿ ಇವತ್ತು ಮಾತಾಡ್ಲೇಬೇಕು. ರೈತರನ್ನ ಅವ್ರು ಮಾತಾಡ್ಸೇ ಹೋಗ್ಬೇಕು. ಇಲ್ಲ ಅಂದ್ರೆ ನಾವು ಈ ಹೋರಾಟ ಇನ್ನ ಜಾಸ್ತಿ ನಡೆಸ್ತೀವಿ ಸರ್. ಒಂದ್ ಕಲ್ಲು ಹೊಡಿಬಹುದು, ಮಾಡ್ತೀನಿ. ಅವ್ರು ಏನೇ ಹೇಳ್ಕೋಬಹುದು, ಅವ್ರು ಎಲ್ಲೋ ಕುತ್ಕೊಂಡು ಹೇಳೋದ ಸರ್. ಬಂದು ಡೈರೆಕ್ಟ್ ಆಗಿ ಮುಂದೆ ಕುತ್ಕೊಂಡು ಮಾತಾಡ್ಲಿ. ಅವತ್ತು ದಿನ ನಾವು ಮಾತಾಡ್ತೀವಿ. ಅವ್ರು ಕೊಡೋ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ಪ್ರತಿಯೊಬ್ರು ನಾವು ಉತ್ತರ ಕೊಡ್ತೀವಿ. ವಿಧಾನಸೌಧಕ್ಕೆ ಬನ್ನಿ ಮಾತಾಡ್ತೀನಿ. ವಿಧಾನಸೌಧಕ್ಕೆ ಅವ್ರು 5 ಜನ ಕರೆದವ್ ಸರ್. ನಾವು 5 ಜನ ಅಲ್ಲ, 50,000ದಿಂದ 5 ಲಕ್ಷ ಜನವರೆಗೂ ಬರ್ತೀವಿ. ಕರಿಯಕ್ ಸಾಧ್ಯ ಅದ? ಅವರು ಬರ್ತೀವಿ ನಾವು ನೋಡೋಣ.